Good morning, students. I am Bhaskar, Assistant Professor of Commerce. Today we will discuss about Cost Accounting Paper 1 of BCom 5th semester. And today's topic will be Functions and Significance of Cost Accounting. Functions of Cost Accounting. First we will discuss what is the functions. ಕಾಸ್ಟ್ ಅಕೌಂಟಿನ ಕಾರ್ಯವ್ಯಾಪ್ತಿ ಯಾವುದು, ಆ, ಅದು ಹೇಗೆ ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ ಎಂಬುದನ್ನು ನಾವು ಮೊದಲು ತಿಳಿದುಕೊಳ್ಳುವ. ಕಾಸ್ಟ್ ಅಕೌಂಟಿಂಗ್ ಡಿಸ್ಚಾರ್ಜಸ್ ಇಟ್ಸ್ ಡ್ಯೂಟೀಸ್ ಆರ್ ಫಂಕ್ಷನ್ಸ್ ಥ್ರೂ ದಿ ಫಾಲೋವಿಂಗ್ ಪ್ರಾಸೆಸ್. ಈ ಕೆಳಗಿನ ಪ್ರಕ್ರಿಯೆಗಳ ಮುಖಾಂತರವಾಗಿ ವೆಚ್ಚದ ಲೆಕ್ಕಾಶಾಸ್ತ್ರ ತನ್ನ ಕಾರ್ಯವ್ಯಾಪ್ತಿಯನ್ನು ಅಥವಾ ಕಾರ್ಯವನ್ನು ನಿರ್ವಹಿಸುತ್ತದೆ. ಫಸ್ಟ್ ಒನ್, analysis of cost by elements, divisions, functions, behavior, etc. Determination or ascertainment of actual cost of each product, process, operation or service is the primary function of cost accounting. ತುಲನೆ. ಕಾಸ್ಟ್ ಅಕೌಂಟಿಂಗ್ ಎಲ್ಲ ಕಾಸ್ಟ್ಗಳನ್ನು ಎಲಿಮೆಂಟ್ಸ್ ಪ್ರಕಾರವಾಗಿ ಡಿವಿಷನ್ಸ್, ಡಿಪಾರ್ಟ್ಮೆಂಟ್ ವೈಸ್, ಫಂಕ್ಷನ್ ವೈಸ್, ಬಿಹೇವಿಯರ್ ಆದರೂ ಹೇಗೆ ವರ್ತಿಸುತ್ತದೆ ಈ ಮುಖಾಂತರವಾಗಿ ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಅದನ್ನು ತುಲನೆ ಮಾಡ್ತದೆ. ಡಿಟರ್ಮಿನೇಷನ್ ಆರ್ ಅಸರ್ಟೈನ್ಮೆಂಟ್ ಆಫ್ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಈಚ್ ಪ್ರಾಡಕ್ಟ್, ಪ್ರತಿಯೊಂದು ವಸ್ತುವಿನ ವೆಚ್ಚ ಎಷ್ಟು ಎನ್ನುವಂಥದ್ದು, ಅಥವಾ ಪ್ರೊಸೆಸ್ನ ವೆಚ್ಚ, ಅಥವಾ ಆಪರೇಷನ್ನ ವೆಚ್ಚ, ಅಥವಾ ಒಂದು ಸೇವೆ ವೆಚ್ಚ ಏನು ಎನ್ನುವಂಥದ್ದು ಕಂಡುಹಿಡಿಯುವುದು ಕಾಸ್ಟ್ ಅಕೌಂಟಿಂಗ್ನ ಪ್ರೈಮರಿ ಮೊದಲ ಕೆಲಸವಾಗಿದೆ. ಪ್ರೊಸೆಸ್, ಆಪರೇಷನ್ ಆರ್ ಸರ್ವಿಸ್ ಈಸ್ ದಿ ಪ್ರೈಮರಿ ಫಂಕ್ಷನ್. ವೆಚ್ಚದ ಲೆಕ್ಕಶಾಸ್ತ್ರದ ಮೊದಲ ಕಾರ್ಯನಿರ್ವಹಣೆ ಅಂದರೆ ಅದನ್ನು ತುಲನೆ ಮಾಡೋದು. ಯಾವ ಕಾಸ್ಟ್ಗಳು ಯಾವ ನೇಚರಲ್ಲಿ, ಯಾವ ಬಿಹೇವಿಯರಲ್ಲಿ ಅಥವಾ ಎಲ್ಲಿ ಹೇಗೆ ಇರುತ್ತದೆ ಎನ್ನುವಂಥದ್ದು ತುಲನಾತ್ಮಕವಾಗಿ ಅಧ್ಯಯನವನ್ನು ಮಾಡ್ತದೆ. ಅನಲೈಸಿಂಗ್. ಸೊ ಅನಲೈಸಿಂಗ್ ಆಫ್ ಕಾಸ್ಟ್ ಬೈ ಎಲಿಮೆಂಟ್ಸ್, ಡಿವಿಷನ್ಸ್, ಫಂಕ್ಷನ್ಸ್, ಬಿಹೇವಿಯರ್, etc. Determination or ascertainment of actual cost of each product, process, operation or service is the primary. ಇದು ಮುಖ್ಯವಾದ ಫಂಕ್ಷನ್ ಆಗ್ತದೆ. ನೆಕ್ಸ್ಟ್ ಒನ್, ರೆಕಾರ್ಡ್ ಮಾಡುವಂಥದ್ದು. ರೆಕಾರ್ಡಿಂಗ್ ಆರ್ ಕಾಸ್ಟ್ ಬುಕ್ ಕೀಪಿಂಗ್ of relevant cost transaction is another most important function of cost accounting. Various accounts are maintained according to the principles of cost accounting. Cost accounting has its own principles, record the various cost data and cost records, same as in double entry system of bookkeeping. Costing also, it will it will maintain proper documentation for recording cost data. Various accounts, different accounts based on the nature of the business, it will maintain different accounts, different formats to ascertain the costing, profit or loss. Next, standardizing. Establishment of ideal standards for better comparison with actual results and taking up corrective action to eliminate the variations and thus bringing up the actual performance to the predetermined standards. ಕಾಸ್ಟ್ ಅಕೌಂಟು ಕೆಲವೊಂದು ಸ್ಟ್ಯಾಂಡರ್ಡ್ಸ್ಗಳನ್ನು ಸೆಟ್ ಮಾಡ್ತದೆ. ಸ್ಟ್ಯಾಂಡರ್ಡೈಸಿಂಗ್ ಅಂತ ಅದನ್ನು ಹೇಳ್ತೇವೆ. ಸ್ಟ್ಯಾಂಡರ್ಡೈಸಿಂಗ್ ರೆಫರ್ಸ್ ಟು ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಐಡಿಯಲ್ ಸ್ಟ್ಯಾಂಡರ್ಡ್ಸ್ ಫಾರ್ ಬೆಟರ್ ಕಂಪ್ಯಾರಿಸನ್ ವಿತ್ ಆಕ್ಚುಯಲ್ ರಿಸಲ್ಟ್ ಆ್ಯಂಡ್ ಟೇಕಿಂಗ್ ಅಪ್ ಕರೆಕ್ಟಿವ್ ಆ್ಯಕ್ಷನ್ ಟು ಎಲಿಮಿನೇಟ್ ದಿ ವೇರಿಯೇಷನ್ಸ್ and thus bringing up the actual performance to the predetermined standards. ಕಾಸ್ಟ್ ಅಕೌಂಟ್ ಒಂದು ಯಾವುದೇ ಪ್ರೊಸೆಸ್ ಅಥವಾ ಡಿಪಾರ್ಟ್ಮೆಂಟ್ ಆಗಲಿ ಅದಕ್ಕೊಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ತದೆ. ಎಲ್ಲ ಪ್ರೊಸೆಸ್, ಡಿಪಾರ್ಟ್ಮೆಂಟ್ ಅಥವಾ ಯೂನಿಟ್ಸ್ ಆ ಸ್ಟ್ಯಾಂಡರ್ಡನ್ನು ಅಚೀವ್ ಮಾಡಬೇಕು. ಏನಾದರೂ ಆ ಸ್ಟ್ಯಾಂಡರ್ಡಿಂದ ಡಿವಿಯೇಷನ್ ಆದ ತಕ್ಷಣ ಅದು ಹೈಯರ್ ಅಥಾರಿಟಿಗೆ ರಿಪೋರ್ಟ್ ಮಾಡ್ತದೆ. ಎಲ್ಲ ಡಿಪಾರ್ಟ್ಮೆಂಟ್ಗಳು ಮತ್ತು ಪ್ರೊಸೆಸ್ ಅಥವಾ ಜಾಬ್ಸ್ಗಳು ಆ ಸ್ಟ್ಯಾಂಡರ್ಡನ್ನು ಅಚೀವ್ ಮಾಡುವ ಸಲುವಾಗಿ ಅದು ಪ್ರಯತ್ನವನ್ನು ಪಡಬೇಕು. ಏನಾದರೂ ಸ್ಟ್ಯಾಂಡರ್ಡ್ಗಿಂತ ಕಡಿಮೆ ಪರ್ಫಾರ್ಮೆನ್ಸ್ ಮಾಡಿದರೆ ಅವರು ಹೈಯರ್ ಅಥಾರಿಟಿಗೆ ಅಥವಾ ಅವರ ಕನ್ಸರ್ನ್ ಆಡಳಿತ ವರ್ಗಕ್ಕೆ ಅವರು ಮಾಹಿತಿಯನ್ನು ಕೊಡ್ತಾರೆ. So if any deviations are there, they will bring up the corrective action and inform to the higher authorities. Forecasting, ಡಿಸೈಡಿಂಗ್ ಇನ್ ಅಡ್ವಾನ್ಸ್, ನಾವು ಮುಂದಾಲೋಚನೆ ಅಂತ ಹೇಳ್ಬೋದು. ಫಾರ್ಕಾಸ್ಟಿಂಗ್ ಅಂದರೆ ಈಚ್ ಎಲಿಮೆಂಟ್ ಆಫ್ ಕಾಸ್ಟ್ ಶುಡ್ ಬಿ ಪ್ರಾಪರ್ಲಿ ಫಾರ್ಕಾಸ್ಟೆಡ್ ಆ್ಯಂಡ್ ಪ್ಲ್ಯಾನ್ಡ್ ಆ್ಯಂಡ್ ಥಸ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಅಕಾರ್ಡಿಂಗ್ಲಿ. ದಿ ಓವರ್ ಆಲ್ ಕಾಸ್ಟ್ ಪ್ಲಾನಿಂಗ್
helps the management in order to achieve its objective. ಫಾರ್ಕಾಸ್ಟಿಂಗ್ ಅಂದರೆ ಮುಂದೆ ಬರಬಹುದಾದ ಎಲ್ಲ ಎಕ್ಸ್ಪೆನ್ಸ್ಗಳನ್ನು ಈಗಲೇ ಕ್ಯಾಲ್ಕುಲೇಟ್ ಮಾಡಿ ಯೋಚನೆ ಮಾಡಿ ಎಷ್ಟು ಆಗಿರ್ಬೋದು ಎನ್ನುವಂಥದ್ದು ಪ್ಲ್ಯಾನ್ ಮಾಡಿ ಇಡುವಂಥದ್ದಕ್ಕೆ ಫಾರ್ಕಾಸ್ಟಿಂಗ್ ಅಂತ ಹೇಳ್ತೇವೆ. ಈಚ್ ಎಲಿಮೆಂಟ್ ಆಫ್ ಕಾಸ್ಟ್ ಶುಡ್ ಬಿ ಪ್ರಾಪರ್ಲಿ ಫಾರ್ಕಾಸ್ಟೆಡ್. ಮುಂದೆ ಬರುವಂಥದ್ದು ಎಲ್ಲ ವೆಚ್ಚಗಳನ್ನು ಈಗಲೇ ನಾವು ಫಾರ್ಕಾಸ್ಟ್ ಮಾಡಿ ಪ್ಲ್ಯಾನ್ ಮಾಡಿ ಅದಕ್ಕೆ ಏನು ಬೇಕು, ಏನೆಲ್ಲ ತಯಾರಿಗಳು ಬೇಕು ಆ ಪೂರ್ವ ತಯಾರಿಗಳನ್ನೆಲ್ಲ ಮಾಡಿ ಇಟ್ಕೊಳ್ಬೇಕು. ದಿ ಓವರಾಲ್ ಕಾಸ್ಟ್ ಪ್ಲಾನಿಂಗ್ ಹೆಲ್ಪ್ಸ್ ದಿ ಮ್ಯಾನೇಜ್ಮೆಂಟ್ ಇನ್ ಆರ್ಡರ್ ಟು ಅಚೀವ್ ಇಟ್ಸ್ ಆಬ್ಜೆಕ್ಟಿವ್. ಅದರ ಗುರಿ ಏನು, ಗುರಿ ತಲುಪಬೇಕಾದ್ರೆ ಮುಂದೆ ಬರುವಂಥ ಎಲ್ಲ ವೆಚ್ಚಗಳ ಮಾಹಿತಿ ಮತ್ತು ಆ ವೆಚ್ಚಗಳನ್ನು ನಿರ್ವಹಿಸಲು ಬೇಕಾದ ರೂಪುರೇಷೆಗಳನ್ನು ಅದು ಈಗಲೇ ಮಾಡಿ ಇಟ್ಕೊಳ್ಳತಕ್ಕದ್ದು. ನೆಕ್ಸ್ಟ್ ಕಂಪ್ಯಾರಿಸನ್ ಮಾಡೋದು, ಇನ್ನೊಂದರೊಂದಿಗೆ ತಾಳೆ ಹಾಕಿ ನೋಡುವಂಥದ್ದು. ದಿಸ್ ಈಸ್ ದಿ ಫಂಕ್ಷನ್ ಆಫ್ ಕಂಪೇರಿಂಗ್ ಆಫ್ ಕಾಸ್ಟ್ ಫಾರ್ ಅಸರ್ಟೈನ್ಮೆಂಟ್ ಆಫ್ ಪ್ರಾಫಿಟಬಿಲಿಟೀಸ್, ಪ್ರಾಜೆಕ್ಟ್ಸ್, ಪ್ರಪೋಸಲ್ಸ್, ಪ್ಲ್ಯಾನ್ಸ್ ಆ್ಯಂಡ್ ಆ್ಯಕ್ಷನ್ಸ್. This comparison helps the management to take the right decision at crucial points. The function of comparing of cost assessment and profitability of different projects. ಕಂಪನಿಗೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳಿರ್ಬೋದು, ಪ್ರಪೋಸಲ್ಸ್ಗಳಿರ್ಬೋದು ಅಥವಾ ಜಾಬ್ಸ್ಗಳಿರ್ಬೋದು, ಯಾವುದು ಜಾಸ್ತಿ ಪ್ರಾಫಿಟ್ ಆಗ್ತದೆ ಅದನ್ನು ಇನ್ನೊಂದು ಪ್ರಾಜೆಕ್ಟ್ಸ್ನೊಂದಿಗೆ ಸೇಮ್ ಲೈನ್ನ ಇನ್ನೊಂದು ಪ್ರಾಜೆಕ್ಟ್ಸ್ನೊಂದಿಗೆ ಕಂಪೇರ್ ಮಾಡೋದು, ಯಾವುದನ್ನು ಕಂಟಿನ್ಯೂ ಮಾಡಬೇಕು ಯಾವುದನ್ನು ಡಿಸ್ಕಂಟಿನ್ಯೂ ಮಾಡಿ. ಕಂಪ್ಯಾರಿಸನ್ ಹೆಲ್ಪ್ಸ್ ಫಾರ್ ಟೇಕಿಂಗ್ ದಿ ಕರೆಕ್ಟ್ ಡಿಸಿಷನ್. ನಾವು ಯಾವ ಪ್ರಾಡಕ್ಟನ್ನು ಕಂಟಿನ್ಯೂ ಮಾಡಬೇಕು, ಯಾವ ಪ್ರಾಡಕ್ಟನ್ನು ಡಿಸ್ಕಂಟಿನ್ಯೂ ಮಾಡಬೇಕು, ಯಾವ ಪ್ರಪೋಸಲ್ ನಮಗೆ ಯೋಗ್ಯವಾಗಿದೆ, ಯಾವುದು ಯೋಗ್ಯತೆ ನಮಗೆ ಪ್ರಾಫಿಟೇಬಲನ್ನು ಅಷ್ಟಾಗಿ ಕೊಡುವುದಿಲ್ಲ, ಇಂಥದ್ದನ್ನು ಕಂಪೇರ್ ಮಾಡಿ ಮ್ಯಾನೇಜ್ಮೆಂಟ್ಗೆ ತಿಳಿಸಬೇಕಾಗ್ತದೆ. ದಿಸ್ ಕಂಪ್ಯಾರಿಸನ್ ಹೆಲ್ಪ್ಸ್ ದಿ ಮ್ಯಾನೇಜ್ಮೆಂಟ್ ಟು ಟೇಕ್ ದಿ ರೈಟ್ ಡಿಸಿಷನ್ ಅಟ್ ಕ್ರೂಷಿಯಲ್ ಪಾಯಿಂಟ್ಸ್ ಆಫ್ ಟೈಮ್. See here, management will based on the comparison of cost account or costing records, it will take the right decision whether this proposals has to be continued or not ಎನ್ನುವಂಥದ್ದನ್ನು ಅದು ಡಿಸೈಡ್ ಮಾಡ್ತದೆ. ಸೊ ಕಂಪ್ಯಾರಿಸನ್ ಹೆಲ್ಪ್ಸ್ ಟು ಟೇಕ್ ದಿ ರೈಟ್ ಡಿಸಿಷನ್ ಫಾರ್ ದಿ ಪ್ರಾಫಿಟಬಿಲಿಟಿ ಆಫ್ ದಿ ಮ್ಯಾನೇಜ್ಮೆಂಟ್. ಪ್ರಾಫಿಟಬಿಲಿಟಿಯನ್ನು ಅಚೀವ್ ಮಾಡಬೇಕಾದ್ರೆ ದಿಸ್ ಕಂಪ್ಯಾರಿಸನ್ ಮಸ್ಟ್ ಬಿ ದೇರ್. ಫಾರ್ ದಿಸ್ ಕಂಪ್ಯಾರಿಸನ್ ಕಾಸ್ಟ್ ಅಕೌಂಟಿಂಗ್ ಪ್ರೊವೈಡ್ಸ್ ಪ್ರಾಪರ್ ಡಾಟಾ ಆ್ಯಂಡ್ ರಿಪೋರ್ಟ್ಸ್. ದೆನ್ ಆಸ್ ವಿ ಟೋಲ್ಡ್ earlier, reporting revealing and reporting inefficiency of various elements of cost centers, products, etc. to the management for taking up corrective actions. ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಎಲ್ಲವೂ ಪ್ಲ್ಯಾನ್ ಪ್ರಕಾರ ನಡೆಯಬೇಕಾಗಿಲ್ಲ. ಕೆಲವೊಮ್ಮೆ ಅದು ಇನ್ಎಫಿಷಿಯನ್ಸಿ ಅಥವಾ ನಾವು ಎನಿಸಿದ ಕೆಲಸಗಳು ಯೋಗ್ಯ ರೀತಿಯಲ್ಲಿ ನಡೆಯದೇ ಇರಬಹುದು, ಅಥವಾ ಅದು ಲಾಸ್ ಆಗಿರ್ತಾ ಇರಬಹುದು, ಅಥವಾ ಯಾವುದೇ ಪರ್ಟಿಕ್ಯುಲರ್ ಕಾಸ್ಟ್ ಡಿಪಾರ್ಟ್ಮೆಂಟ್ ಅಥವಾ ಪ್ರಾಡಕ್ಟ್ ಅಥವಾ ಕಾಸ್ಟ್ ಸೆಂಟರ್ ಸರಿಯಾಗಿ ಕೆಲಸ ಮಾಡದೇ ಇರಬಹುದು. ಇಂಥ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಕಾಸ್ಟ್ ಅಕೌಂಟು ಇಂಥ ಪ್ರಪೋಸಲ್ಸ್ಗಳು, ಇಂಥ ಪ್ರಾಜೆಕ್ಟ್ಸ್ಗಳು, ಇಂಥ ಜಾಬ್ಸ್ಗಳು, ಇಂಥ ಡಿಪಾರ್ಟ್ಮೆಂಟ್ಗಳು ಯೋಗ್ಯ ರೀತಿಯಲ್ಲಿ ಕಾರ್ಯ ಅಥವಾ ಕೆಲಸವನ್ನು ನಿರ್ವಹಿಸುತ್ತಿಲ್ಲ, ಅದು ನಾವು ಸೆಟ್ ಮಾಡಿದ ಸ್ಟ್ಯಾಂಡರ್ಡ್ಗೆ ಅಷ್ಟು ನಮಗೆ ಪ್ರಾಫಿಟ್ ಬರುವುದಿಲ್ಲ, ಅಥವಾ ಅವರು ಪ್ರೊಡಕ್ಷನ್ ಸ್ಟ್ಯಾಂಡರ್ಡನ್ನು ಅವರು ಅಚೀವ್ ಮಾಡುವುದಿಲ್ಲ. ಇಂಥದ್ದು ಏನಾದರೂ ಡಿವಿಯೇಷನ್ಸ್ ಇದ್ದರೆ, ಸ್ಟ್ಯಾಂಡರ್ಡ್ ಅಚೀವ್ ಮಾಡೋದಕ್ಕೆ ಏನಾದರೂ ಡಿವಿಯೇಷನ್ಸ್ ಇದ್ದರೆ ಅದು ಇಮಿಡಿಯೇಟ್ ಹೈಯರ್ ಅಥಾರಿಟಿಗೆ ರಿಪೋರ್ಟ್ ಮಾಡ್ತದೆ. ದೆನ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಈಸ್ ಪ್ರೊವೈಡಿಂಗ್ ಕಾಸ್ಟ್ ಇನ್ಫಾರ್ಮೇಷನ್ ಫಾರ್ ಡಿಸಿಷನ್ ಮೇಕಿಂಗ್. This is the important function of cost accounting. It will provide the information for decision making. The management will decide whether it has to continue the particular projects, proposals or department based on the cost information. It goes like this. It is the important function of cost accounting which will provide information for management for managerial decision making, which are as follows. First one, disclosure of possibilities or areas of cost minimization, cost control in production and distribution. Cost accounting or costing discloses the possibilities of areas of cost minimization. ಯಾವ ಡಿಪಾರ್ಟ್ಮೆಂಟಲ್ಲಿ ಅಥವಾ ಯಾವ ಪ್ರಾಜೆಕ್ಟಲ್ಲಿ ನಾವು ಕಾಸ್ಟನ್ನು ಕಡಿಮೆ ಮಾಡ್ತಾ ಹೋಗ್ಬೋದು ಎನ್ನುವಂಥದ್ದನ್ನು ಇನ್ಫಾರ್ಮ್ ಮಾಡ್ತದೆ. ಕಾಸ್ಟ್ ಕಂಟ್ರೋಲ್, ಎಲ್ಲಿ ನಾವು ವೆಚ್ಚವನ್ನು ಕಡಿಮೆ ಮಾಡ್ಬೋದು ಅಥವಾ ನಿಯಂತ್ರಣದಲ್ಲಿ ಇಡಬಹುದು ಎನ್ನುವಂಥದ್ದನ್ನು ಕೂಡ ಅದು ಇನ್ಫಾರ್ಮ್ ಮಾಡ್ತದೆ. ಇನ್ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ಉತ್ಪಾದನೆ ಮಾಡುವಲ್ಲಿ ಮತ್ತು ಅದನ್ನು ಉತ್ಪಾದಿಸಿ ಮಾರುಕಟ್ಟೆಗೆ ಬಿಡುಗಡೆಗೊಳಿಸುವಲ್ಲಿ ಎಲ್ಲಿ ನಾವು ಕಾಸ್ಟನ್ನು ಮಿನಿಮೈಸ್ ಮಾಡ್ಬೋದು ಅಥವಾ ಕಾಸ್ಟನ್ನು ಕಡಿಮೆ ಮಾಡುವ
ಮಾಡಬಹುದು ಎನ್ನುವಂಥ ಇನ್ಫಾರ್ಮೇಷನನ್ನು ಅದು ಮ್ಯಾನೇಜ್ಮೆಂಟ್ಗೆ ಕೊಡ್ತದೆ. ಸೆಟ್ಟಿಂಗ್ ಅಪ್ ಪರ್ಪೆಕ್ಚುವಲ್ ಇನ್ವೆಂಟರಿ ಕಂಟ್ರೋಲ್ ಸಿಸ್ಟಮ್ ಫಾರ್ ಸ್ಟಾಕ್ ವ್ಯಾಲ್ಯೂಯೇಷನ್ ಆ್ಯಂಡ್ ಕಂಟ್ರೋಲ್. ಪರ್ಪೆಕ್ಚುವಲ್ ಅಂದರೆ ಕಂಟಿನ್ಯೂಸ್, ಮತ್ತು ಯಾವ ಕಾಲಕ್ಕೆ ಹೇಗೆ ಇನ್ವೆಂಟ್ರಿಯನ್ನು ಪ್ರೈಸ್ ಮಾಡಬೇಕು, ಹೇಗೆ ಕ್ಲೋಸಿಂಗ್ ಸ್ಟಾಕನ್ನು ಅಥವಾ ಮೆಟೀರಿಯಲ್ ಇಶ್ಯೂವನ್ನು ಪ್ರೈಸ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ಯಾವ ಪ್ರೈಸಿಂಗ್ ಮೆಥಡಾಲಜಿಯನ್ನು ಫಾಲೋ ಮಾಡಬೇಕು ಎನ್ನುವಂಥ ಇನ್ಫಾರ್ಮೇಷನ್ನು ಕಾಸ್ಟ್ ಅಕೌಂಟ್ ಮ್ಯಾನೇಜ್ಮೆಂಟ್ಗೆ ಅಥವಾ ಪ್ರೊಡಕ್ಷನ್ ಯೂನಿಟಿಗೆ ತಿಳಿಸ್ತದೆ. ನೆಕ್ಸ್ಟ್, ಇಂಪ್ಲಿಮೆಂಟೇಷನ್ ಆಫ್ ಇನ್ಸೆಂಟಿವ್ ವೇಜ್ ಪ್ಲ್ಯಾನ್. ಇಲ್ಲಿ ನಮಗೆ ಪ್ರೊಡ್ಯೂಸ್ ಮಾಡುವಾಗ ಎರಡು ಇಂಪಾರ್ಟೆಂಟ್ ಇನ್ಪುಟ್ಸ್ಗಳಿವೆ. ಒಂದು ಮೆಟೀರಿಯಲ್, ಮತ್ತೊಂದು ಲೇಬರ್. ಮೆಟೀರಿಯಲ್ ಮತ್ತು ಲೇಬರ್ ಕಾಂಟ್ರಿಬ್ಯೂಟ್ಸ್ ದಿ ಡೈರೆಕ್ಟ್ ಕಾಸ್ಟ್ ಆಫ್ ಎ ಪರ್ಟಿಕ್ಯುಲರ್ ಯೂನಿಟ್ ಆಫ್ ಔಟ್ಪುಟ್. ಇದು ಮೆಟೀರಿಯಲ್ ಮತ್ತು ವೇಜಸ್ ಒಂದು ಪ್ರಾಡಕ್ಟ್ನ ಡೈರೆಕ್ಟ್ ಕಾಸ್ಟ್ಗೆ ಕಾಂಟ್ರಿಬ್ಯೂಟ್ ಮಾಡ್ತದೆ. ಆದ ಕಾರಣ ವೇಜಸ್ ಹೆಚ್ಚು ಕೊಟ್ಟರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಹೆಚ್ಚಾಗ್ತದೆ, ವೇಜಸ್ ಕಡಿಮೆ ಕೊಟ್ಟರೆ ಅಲ್ಲಿ ಕ್ವಾಲಿಟಿ ಆಫ್ ದಿ ಪ್ರಾಡಕ್ಟ್ನ ಕ್ವಾಲಿಟಿ ಕಡಿಮೆ ಆಗ್ತದೆ. ಆದ ಕಾರಣ ಇದು ಒಂದು ಪ್ರಾಪರ್ ಪ್ಲಾನಿಂಗ್ ಇರಬೇಕು. ಇಂಪ್ಲಿಮೆಂಟೇಷನ್ ಆಫ್ ಇನ್ಸೆಂಟಿವ್ ವೇಜ್ ಪ್ಲಾನ್. ಯಾರು ಎಫಿಷಿಯೆಂಟ್ ವರ್ಕರ್ ಇದ್ದಾರೆ ಅವರಿಗೆ ರಿವಾರ್ಡ್ ಕೊಡಬೇಕು, ಯಾರು ಇನ್ಎಫಿಷಿಯೆಂಟ್ ವರ್ಕರ್ ಇದ್ದಾರೆ ಅವರಿಗೆ ಪೆನಲೈಸ್ ಮಾಡಬೇಕು. ಈ ರೀತಿಯ ಇಂಪ್ಲಿಮೆಂಟೇಷನ್ ಆಫ್ ಇನ್ಸೆಂಟಿವ್ ವೇಜ್ ಪ್ಲಾನ್ ಮಾಡೋದರಿಂದಾಗಿ ನಾವು ಹೆಚ್ಚು ಪ್ರೊಡಕ್ಷನ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾವ ರೀತಿಯಲ್ಲಿ ವರ್ಕರ್ಸ್ಗಳನ್ನು ಮೋಟಿವೇಶನ್ ಮಾಡಬೇಕು, ಅವರಿಗೆ ಅವರ ಯೋಗ್ಯತೆಗೆ ತಕ್ಕಂತೆ ಹೆಚ್ಚು ಸಂಬಳವನ್ನು ಹೇಗೆ ಕೊಡುವುದು ಎನ್ನುವಂಥ ಅಲ್ಲಿ ಬೇರೆ ಬೇರೆ ಪ್ಲಾನ್ಗಳಿದೆ. ಟೈಮ್ ಸೇವ್ ಮಾಡಿದರೆ ಹೇಗೆ, ಜಾಸ್ತಿ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದರೆ ಹೇಗೆ, ಇದರ ಬೇಸಿಸ್ನ ಮೇಲೆ ಬೇರೆ ಬೇರೆ ಅವರಿಗೆ ಇನ್ಸೆಂಟಿವ್ ಪ್ಲ್ಯಾನ್ಗಳನ್ನು ಕಾಸ್ಟ್ ಅಕೌಂಟ್ ನಿರ್ಧರಿಸ್ತದೆ. ಯೂಸ್ ಆಫ್ ಬಜೆಟರಿ ಕಂಟ್ರೋಲ್ ಫಾರ್ ಎಫಿಷಿಯೆಂಟ್ ಪ್ಲಾನಿಂಗ್ ಆ್ಯಂಡ್ ಕಂಟ್ರೋಲ್. ಬಜೆಟ್ ಮಾಡುವಂಥ ಬಜೆಟರಿ ಕಂಟ್ರೋಲ್, ಟಾರ್ಗೆಟ್ಗಳನ್ನು ಮೊದಲೇ ಕೊಟ್ಟಿಡುವಂಥದ್ದು ಅಥವಾ ಬಜೆಟ್ ಮಾಡೋದು, ಪ್ಲಾನಿಂಗ್ ದಿ ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್ಸ್ ಇನ್ ಅಡ್ವಾನ್ಸ್. ಇದನ್ನು ಮಾಡೋದರ ಪ್ರಕಾರವಾಗಿ ನಾವು ಕಾಸ್ಟನ್ನು ಕಂಟ್ರೋಲ್ ಮಾಡ್ಬೋದು. ಮತ್ತು ಒಳ್ಳೆಯ ರೀತಿಯಿಂದ ಎಫಿಷಿಯೆಂಟ್ ಪ್ಲಾನಿಂಗ್ ಆ್ಯಂಡ್ ಕಂಟ್ರೋಲ್, ಒಳ್ಳೆಯ ರೀತಿಯಿಂದ ಪ್ಲಾನಿಂಗ್ ಮಾಡಿದರೆ ನಾವು ಕಾಸ್ಟನ್ನು ಕಂಟ್ರೋಲ್ ಮಾಡಬೇಕಾಗ್ತದೆ. ಒಂದು ಮಾತಿದೆ, ವೆಲ್ ಬಿಗನ್ ಈಸ್ ಆಫ್ ಡನ್. ನಾವು ಯಾವುದೇ ಕೆಲಸವನ್ನು ಒಳ್ಳೆ ರೀತಿಯಿಂದ ಶುರು ಮಾಡಿದರೆ ಅದು ಅರ್ಧ ಕೆಲಸವನ್ನು ಮುಗಿಸಿದ ಹಾಗೆ. ಆದ ಕಾರಣ ನಾವು ಪ್ರತಿಯೊಂದನ್ನು ಅಡ್ವಾನ್ಸ್ ಆಗಿ ಪ್ಲ್ಯಾನ್ ಮಾಡಿದರೆ ಎಲ್ಲವೂ ತಮ್ಮ ಕಂಟ್ರೋಲ್ ನಿಯಂತ್ರಣದಲ್ಲಿ ಇರ್ತದೆ. ಇಲ್ಲಿ ಕೂಡ ಕಾಸ್ಟ್ ಅಕೌಂಟಿಂಗನ್ನು ನಾವು ಮೊದಲೇ ಪ್ಲ್ಯಾನ್ ಮಾಡಿಟ್ಟಿದ್ರೆ ಎಲ್ಲ ಕಾಸ್ಟ್ಗಳು ಕಂಟ್ರೋಲ್ಗೆ ಬರ್ತದೆ. ದೆನ್ ರೆಫರೆನ್ಸ್ ಫಾರ್ ಕಾಸ್ಟ್ ಆಡಿಟ್, ಇಂಟರ್ನಲ್ ಚೆಕ್, ಪ್ರಿಪರೇಷನ್ ಆಫ್ ಪಿರಿಯಾಡಿಕಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟು. ಇದು ನೆಕ್ಸ್ಟ್ ಲೆವೆಲ್ಗೆ ಈಗ ಈ ರೀತಿ ಉಂಟು. ನೆಕ್ಸ್ಟ್ಗೆ ನಾವು ಏನು ಮಾಡ್ಬೋದು, ರೆಫರೆನ್ಸ್ ಫಾರ್ ಕಾಸ್ಟ್ ಆಡಿಟ್. ನಾವು ಫೈನಾನ್ಷಿಯಲಿ ಆಡಿಟ್ ಇದ್ದ ಹಾಗೆ ಇಲ್ಲಿ ಕಾಸ್ಟ್ ಆಡಿಟನ್ನು ಮಾಡೋದು. ಕಾಸ್ಟಿಂಗ್ ರೆಕಾರ್ಡ್ಸ್ ಅಥವಾ ಡಾಟಾಸ್ಗಳು ಸರಿ ಇದೆ, ಏನಾದರೂ ಡಿವಿಯೇಷನ್ಸ್ಗಳುಂಟಾ, ಏನಾದರೂ ಕ್ಲರಿಕಲ್ ಎರರ್ಸ್ ಉಂಟಾ, ಮಿಸ್ಟೇಕ್ಸ್ಗಳುಂಟಾ, ಅಲ್ಲಿ ಏನಾದರೂ ಅವರು ಫ್ರಾಡ್ ಮಾಡಿದ್ದಾರಾ, ಇದನ್ನು ಎಲ್ಲ ನೋಡಲಿಕ್ಕೆ ಇಂಟರ್ನಲ್ ಚೆಕ್, ಕಾಸ್ಟ್ ಆಡಿಟ್, ನಾವು ಹೈಯರ್ ಅಥಾರಿಟಿಯಿಂದ ಅಥವಾ ಥರ್ಡ್ ಪರ್ಸನಿಂದ ಅದನ್ನು ಆಡಿಟ್ ಮಾಡುವಂಥದ್ದು. ಪ್ರಿಪರೇಷನ್ ಪಿರಿಯಾಡಿಕಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಪ್ರತಿ 3 ತಿಂಗಳಿಗೆ ಅಥವಾ ಅರ್ಧ ವರ್ಷಕ್ಕೆ ಅಥವಾ 1 ವರ್ಷದೊಮ್ಮೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಮಾಡಿ ಕಾಸ್ಟ್ ರೆಕಾರ್ಡ್ನೊಂದಿಗೆ ಅದನ್ನು ತಾಳೆ ಮಾಡುವಂಥದ್ದು. ಇಂಥದ್ದನ್ನೆಲ್ಲ ಇನ್ಫಾರ್ಮೇಷನ್ ಅದು ಮ್ಯಾನೇಜ್ಮೆಂಟಿಗೆ ಕೊಡ್ತದೆ. ಇದೆಲ್ಲ ಕಾಸ್ಟ್ ಅಕೌಂಟ್ನ ಫಂಕ್ಷನ್ಸ್ಗಳು. ನೆಕ್ಸ್ಟ್ ಒನ್, ಸಿಗ್ನಿಫಿಕೆನ್ಸ್, ಅದರ ಉಪಯೋಗ ಅಥವಾ ಅದರ ಅವಶ್ಯಕತೆ ಯಾರಿಗೆಲ್ಲ ಉಂಟು ಎನ್ನುವುದು. ಸಿಗ್ನಿಫಿಕೆನ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್, ಅದರ ಉಪಯೋಗ ಅಥವಾ ಅವಶ್ಯಕತೆ ಕೆಲವೊಂದು ಸೆಕ್ಟರ್ಗಳಿಗೆ, ಕೆಲವೊಂದು ವ್ಯಕ್ತಿಗಳಿಗೆ, ಕೆಲವೊಂದು ಅಸೋಸಿಯೇಷನ್ಗೆ, ಕೆಲವೊಂದು ಸಮಾಜಕ್ಕೆ ಇರ್ತದೆ. ಅದು ಯಾವುದೆಲ್ಲ ಎನ್ನುವಂಥದ್ದು ನೋಡುವ. ಸಿಗ್ನಿಫಿಕೆನ್ಸ್ ಆರ್ ಇಂಪಾರ್ಟೆನ್ಸ್ ಆರ್ ಯೂಸ್ಫುಲ್ನೆಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಮೇ ಬಿ ಎಕ್ಸ್ಪ್ಲೈನ್ಡ್ ಆ್ಯಸ್ ಅಂಡರ್. ಅದರ ಅವಶ್ಯಕತೆ ಅಥವಾ ಉಪಯೋಗ ಈ ಕೆಳಗಿನ ವರ್ಗಗಳಿಗೆ ಇದೆ. ಏಟ್ ಟು ದಿ ಮ್ಯಾನೇಜ್ಮೆಂಟ್, ಮೊದಲಾದ ಆಡಳಿತ ವರ್ಗಕ್ಕೆ ಅದು ಯಾವ ರೀತಿಯಲ್ಲಿ ಹೆಲ್ಪ್ ಮಾಡ್ತದೆ. ಹೆಲ್ಪ್ಸ್ ಟು ದಿ ವರ್ಕರ್ಸ್, ಅದರಲ್ಲಿರುವ ಕೆಲಸಗಾರರಿಗೆ ಅದು ಯಾವ ರೀತಿಯಿಂದ ಅದು ಉಪಯೋಗ ಅಥವಾ ಅವರ ವರ್ಕರ್ಸ್ಗಳಿಗೆ ಯಾವ ರೀತಿಯಲ್ಲಿ ಅಥವಾ ಉಪಯೋಗಕ್ಕೆ ಬರುತ್ತದೆ ಎನ್ನುವಂಥದ್ದು. ನೆಕ್ಸ್ಟ್ ಒನ್, ಅಡ್ವಾಂಟೇಜಸ್ ಟು ದಿ ಗೌರ್ಮೆಂಟ್. ಕಾಸ್ಟ್ ಅಕೌಂಟಿಂಗ್ನ ಗೌರ್ಮೆಂಟಿಗೆ ಏನಾದರೂ ಉಪಯೋಗ ಉಂಟಾ ಎನ್ನುವಂಥದ್ದು. ನೆಕ್ಸ್ಟ್, ಅಡ್ವಾಂಟೇಜಸ್ ಟು ದಿ ಸೊಸೈಟಿ, ಸಮಾಜಕ್ಕೆ ಕಾಸ್ಟ್ ಅಕೌಂಟಿಂಗ್ ದೇಣಿಗೆ ಏನು ಅಥವಾ ಸಮಾಜಕ್ಕೆ ಯಾವ ರೀತಿಯ ಅದು ಉಪಯೋಗಕ್ಕೆ ಬರುತ್ತದೆ ಎನ್ನುವಂಥದ್ದು. ಅಡ್ವಾಂಟೇಜಸ್ ಟು ದಿ ಕ್ರೆಡಿಟರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್. ಕ್ರೆಡಿಟರ್ಸ್ ಅಂದರೆ ನಮಗೆ ಸಾಲವಾಗಿ ವಸ್ತು ರೂಪದಲ್ಲಿ ಸಾಲ ಕೊಟ್ಟವರು. ಇನ್ವೆಸ್ಟರ್ ಅಂದರೆ ನಮ್ಮ ಕಂಪನಿಯಲ್ಲಿ ಅವರ ಬಂಡವಾಳವನ್ನು ಹಾಕಿದವರು, ನಮಗೆ ಸಾಲ ಕೊಟ್ಟವರು ಅಥವಾ ನಮ್ಮ ಕಂಪನಿಯಲ್ಲಿ ಬಂಡವಾಳ ಹಾಕಿದವರಿಗೆ ಕಾಸ್ಟ್ ಅಕೌಂಟ್ ಇನ್ ರಿಟರ್ನ್ ಆಗಿ ಏನು ಕೊಡುತ್ತದೆ ಎನ್ನುವಂಥದ್ದನ್ನು ಒನ್ ಬೈ ಒನ್ ಬ್ರೀಫ್ಲಿ ಡಿಸ್ಕಸ್ ಮಾಡುವ. ಫಸ್ಟ್ ಒನ್, ಏಟ್ ಟು ದಿ ಮ್ಯಾನೇಜ್ಮೆಂಟ್ಗೆ ಅದು ಯಾವ ರೀತಿಯಿಂದ ಉಪಯೋಗಕ್ಕೆ ಬರ್ತದೆ ಎನ್ನುವಂಥ. ಕಾಸ್ಟ್ ಅಕೌಂಟಿಂಗ್ ಡಿಸ್ಕ್ಲೋಸಸ್ ಪ್ರಾಫಿಟಬಿಲಿಟಿ ಆಫ್ ವೇರಿಯಸ್ ಆಕ್ಟಿವಿಟೀಸ್ ಡಿಪಾರ್ಟ್ಮೆಂಟ್ ವೈಸ್, ಜಾಬ್ ವೈಸ್, process wise to the management for taking vital, very important decision. Cost accounting discloses profitability of various activities department wise, job wise, process wise to management
ಫಾರ್ ಟೇಕಿಂಗ್ ಅ ವೈಟಲ್ ಡಿಸಿಷನ್. ಬೇರೆ ಬೇರೆ ವೈಟಲ್ ಅಂದರೆ ಇಂಪಾರ್ಟೆಂಟ್ ಡಿಸಿಷನ್ ತೆಗೆದುಕೊಳ್ಳಿಕ್ಕೆ ಅದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಜಾಬ್ ಅಥವಾ ಪ್ರಪೋಸಲ್ ಪ್ರಾಜೆಕ್ಟಲ್ಲಿ ಎಷ್ಟು ಪ್ರಾಫಿಟ್ ಆಗಿದೆ ಎನ್ನುವಂಥದ್ದು ಮುಖ್ಯ. ಈ ಪ್ರಾಫಿಟಬಿಲಿಟಿಯನ್ನು ಕಾಸ್ಟ್ ಅಕೌಂಟ್ ಮ್ಯಾನೇಜ್ಮೆಂಟ್ಗೆ ತಿಳಿಸ್ತದೆ. ಈ ಪ್ರಪೋಸಲನ್ನು ನಾವು ಕಂಟಿನ್ಯೂ ಮಾಡ್ಬೋದು ಅಥವಾ ಈ ಪ್ರಾಜೆಕ್ಟನ್ನು ಕಂಟಿನ್ಯೂ ಮಾಡ್ಬೋದು. ಇದರ ಪ್ರಾಫಿಟ್ ಜಾಸ್ತಿ, ಯಾವುದರಲ್ಲಿ ಕಡಿಮೆ ಉಂಟು ಅದನ್ನು ನಾವು ಡಿಸ್ಕಂಟಿನ್ಯೂ ಮಾಡ್ಬೋದು ಬೇಸ್ಡ್ ಆನ್ ಪ್ರಾಫಿಟಬಿಲಿಟಿ ಅಂದರೆ ಅಬಿಲಿಟಿ ಟು ಅರ್ನ್ ದಿ ಪ್ರಾಫಿಟ್ ಇನ್ ಫ್ಯೂಚರ್. ಈಗ ಪ್ರಾಫಿಟ್ ಮಾಡ್ತಾ ಉಂಟು, ಆದರೆ ಮುಂದಿನ ದಿನಗಳಲ್ಲಿ ಅದು ಪ್ರಾಫಿಟ್ ಮಾಡದೇ ಇರ್ಬೋದು. ಇಲ್ಲಿ ಪ್ರಾಫಿಟಬಿಲಿಟಿಯನ್ನು, ಅಬಿಲಿಟಿ ಟು ಅರ್ನ್ ದಿ ಪ್ರಾಫಿಟ್, ಇದು ಮುಖ್ಯ. ಯಾವ ಜಾಬ್ಸ್, ಯಾವ ಪ್ರಪೋಸಲ್ಸ್ ಮುಂದೆಯೂ ಕೂಡ ನಮಗೆ ಪ್ರಾಫಿಟನ್ನು ಅರ್ನ್ ಮಾಡಿ ಕೊಡುತ್ತದೆ ಎನ್ನುವಂಥದ್ದನ್ನು ಅದು ಮ್ಯಾನೇಜ್ಮೆಂಟ್ಗೆ ತಿಳಿಸ್ತದೆ. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ದಿ ಮ್ಯಾನೇಜ್ಮೆಂಟ್ ಇನ್ ಕಾಸ್ಟ್ ಕಂಟ್ರೋಲ್ ಥ್ರೂ ಫಿಕ್ಸೇಷನ್ ಆಫ್ ಬಜೆಟ್ಸ್ ಫಾರ್ ಈಚ್ ಎಕ್ಸ್ಪೆನ್ಸಸ್ ಆ್ಯಂಡ್ ಡಿವಿಯೇಷನ್ ಆಫ್ ಆ್ಯಕ್ಚುಯಲ್ ಕಾಸ್ಟ್ ಫ್ರಮ್ ದಿ ಬಜೆಟೆಡ್ ಕಾಸ್ಟ್ ವಿಲ್ ಬಿ ಕಂಪೇರ್ಡ್. ಇಟ್ ಹೆಲ್ಪ್ಸ್ ದಿ ಮ್ಯಾನೇಜ್ಮೆಂಟ್ ಇನ್ ಕಾಸ್ಟ್ ಕಂಟ್ರೋಲ್ ಥ್ರೂ ಹೇಗೆ ಅಂದರೆ ಫಿಕ್ಸೇಷನ್ ಆಫ್ ಬಜೆಟ್ಸ್, ಪ್ರತಿಯೊಂದು ವೆಚ್ಚಕ್ಕೂ ಬಜೆಟ್ ಪ್ರಿಪೇರ್ ಮಾಡ್ತದೆ. ಮುಂದೆ ಬರಬಹುದಾದಂಥ ಎಕ್ಸ್ಪೆನ್ಸ್ಗಳು ಹೇಗೆ ಇರ್ಬೋದು, ಅದು ಯಾವ ರೀತಿಯಲ್ಲಿ ಇರ್ಬೋದು ಎನ್ನುವಂಥದ್ದನ್ನು ಅಡ್ವಾನ್ಸ್ ಆಗಿ ಪ್ಲ್ಯಾನ್ ಮಾಡಿರ್ತದೆ. ಮತ್ತು ಮುಂದೆ ಬಂದಂಥ ಎಕ್ಸ್ಪೆನ್ಸಸ್, ನಾವು ಪ್ಲ್ಯಾನ್ ಮಾಡಿದ ಎಕ್ಸ್ಪೆನ್ಸಸ್ಗೆ ತಾಳೆ ಆಗ್ತದೆ, ಮ್ಯಾಚ್ ಆಗ್ತದೆ ಅಂತ ನೋಡ್ತದೆ. ಏನಾದರೂ ಹೆಚ್ಚು ಕಡಿಮೆ ಆದರೆ, ಅದಕ್ಕಿಂತ ಹೆಚ್ಚು ಆದರೆ ಯಾಕೆ ಈ ರೀತಿ ಹೆಚ್ಚಾಯಿತು ಎನ್ನುವಂಥದ್ದನ್ನು ಆಡಳಿತ ವರ್ಗಕ್ಕೆ ಅದು ತಿಳಿಸ್ತದೆ. That means it will set the predetermined standards through budgets. If any deviations, it will inform to the management. That's why such deviations has taken place. ಯಾಕೆ ಈ ರೀತಿಯ ಡಿವಿಯೇಷನ್ ಆಯಿತು, ಏನು ಕಾರಣಗಳು ಎನ್ನುವಂಥದ್ದು ಅದು ಮ್ಯಾನೇಜ್ಮೆಂಟ್ಗೆ ತಿಳಿಸ್ತದೆ. ನೆಕ್ಸ್ಟ್, it helps the management in inventory control through various techniques like economic order quantity, materials turnover ratio, ABC analysis, and pricing of materials. It helps the management in inventory control through various techniques like economic order quantity. ಇದು ಇನ್ವೆಂಟ್ರಿ ಕಂಟ್ರೋಲ್ ಎನ್ನುವಂಥದ್ದು ಅಥವಾ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಎನ್ನುವಂಥದ್ದು ದೊಡ್ಡ ಕೆಲಸ ಮ್ಯಾನೇಜ್ಮೆಂಟ್ಗೆ. ಯಾವಾಗ ನಮ್ಮ ಮೆಟೀರಿಯಲ್ ಅಥವಾ ಇನ್ವೆಂಟ್ರಿ ಕಂಟ್ರೋಲ್ ಆಗ್ತದೆ ಆವಾಗ ಕಾಸ್ಟ್ ಮಿನಿಮೈಸ್ ಆಗ್ತದೆ. ಅಲ್ಲಿ ಇನ್ವೆಂಟ್ರಿ ವೇಸ್ಟ್ ಆಗಿರಬಾರ್ದು, ಪ್ರಾಪರ್ಲಿ ಪ್ರೈಸ್ ಆಗಿರಬೇಕು. ಪ್ರಾಜೆಕ್ಟ್ಗಳಿಗೆ ಅಥವಾ ಕೆಲಸಗಳಿಗೆ, ಡಿಪಾರ್ಟ್ಮೆಂಟ್ಗೆ ಕರೆಕ್ಟ್ ಟೈಮಲ್ಲಿ ಹೋಗಬೇಕು. ಇದನ್ನೆಲ್ಲ ಇನ್ವೆಂಟ್ರಿಯನ್ನು ಪ್ರಾಪರಾಗಿ ಮ್ಯಾನೇಜ್ಮೆಂಟ್ ಮಾಡಿದರೆ ನಮ್ಮ ಎಲ್ಲ ಕಾಸ್ಟ್ಗಳು ಕಂಟ್ರೋಲ್ಗೆ ಬರ್ತದೆ. ಅದನ್ನು ಬೇರೆ ಬೇರೆ ರೀತಿಯಿಂದ ಇಕನಾಮಿಕ್ ಆರ್ಡರ್ ಕ್ವಾಂಟಿಟಿ ನಾವು ಆರ್ಡರ್ ಮಾಡುವಾಗಲೂ ಅದು ನಮಗೆ ಆರ್ಥಿಕವಾಗಿ ಪ್ರಾಫಿಟೇಬಲ್ ಆಗಿರಬೇಕು. ಎಷ್ಟು ಕ್ವಾಂಟಿಟಿಯನ್ನು ಆರ್ಡರ್ ಮಾಡಿದರೆ ನಮಗೆ ಎಲ್ಲ ಆ್ಯಂಗಲ್ಗಳಲ್ಲಿಯೂ ಲಾಭ ಬರ್ತದೆ ಎನ್ನುವುದನ್ನು ಇಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಹೇಳ್ತದೆ. ಅದು ನಮ್ಮ ಸ್ಟಾಕು ಮ್ಯಾಕ್ಸಿಮಮ್ ಆಗಿರಲಬಾರ್ದು, ಮಿನಿಮಮ್ ಆಗಿರಬಾರ್ದು. ಯಾವುದೇ ಕಾರಣದಿಂದ ನಮ್ಮ ಪ್ರೊಡಕ್ಷನ್ ಆ್ಯಕ್ಟಿವಿಟಿ ಸ್ಟಾಕಿನಿಂದಾಗಿ ಹ್ಯಾಂಪರ್ ಆಗಬಾರ್ದು, ಸ್ಟಾಕಿನಿಂದಾಗಿ ನಮಗೆ ತೊಂದರೆ ಆಗಬಾರ್ದು. ಕೆಲವೊಮ್ಮೆ ಎಕ್ಸೆಸ್ ಸ್ಟಾಕ್ ಇದೆ, ಆವಾಗ ಕ್ಯಾಪಿಟಲ್ ಬ್ಲಾಕ್ ಆಗಿರ್ತದೆ. ಕಡಿಮೆ ಸ್ಟಾಕ್ ಇದೆ, ಆವಾಗ ನಮಗೆ ಪ್ರೊಡಕ್ಷನ್ ಮಾಡಲಿಕ್ಕೆ ಮೆಟೀರಿಯಲ್ ಇರುವುದಿಲ್ಲ, ಪ್ರೊಡಕ್ಷನ್ ಹ್ಯಾಂಪರ್ ಆಗ್ತದೆ. ಆದ ಕಾರಣ ಎಕ್ಸೆಸ್ಸೂ ಇರಬಾರ್ದು, ಕಡಿಮೆ ಇರಬಾರ್ದು, ಮಾಡರೇಟ್ ಅಥವಾ ಇಕನಾಮಿಕ್ ಆರ್ಡರಲ್ಲಿ ಇರಬೇಕು. ಅದು ಮೆಟೀರಿಯಲ್ ಟರ್ನೋವರ್, ಯಾವ ರೀತಿ ಅದು ಟರ್ನೋವರ್ ಆಗ್ತದೆ, ನಂತರ ಯಾವ ರೀತಿ ಅದನ್ನು ಪ್ರೈಸಿಂಗ್ ಮಾಡಬೇಕು ಎನ್ನುವಂಥದ್ದು ಮ್ಯಾನೇಜ್ಮೆಂಟಿಗೆ ಕಾಸ್ಟ್ ಅಕೌಂಟ್ ತಿಳಿಸ್ತದೆ. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ದಿ ಮ್ಯಾನೇಜ್ಮೆಂಟ್ ಇನ್ ಫಾರ್ಮುಲೇಟಿಂಗ್ ಪಾಲಿಸೀಸ್, ಇನ್ ಡಿಸಿಷನ್ ಮೇಕಿಂಗ್, ಇನ್ ಪ್ರೈಸ್ ಫಿಕ್ಸೇಷನ್, produce or by decision. It is a very important part of cost accounting where it helps the management in formulating policies ಫಾರ್ಮುಲೇಟ್ ಮಾಡಲಿಕ್ಕೆ, ಡಿಸಿಷನ್ ಮಾಡಲಿಕ್ಕೆ, ಪ್ರೈಸ್ ಫಿಕ್ಸೇಷನ್ ಮಾಡಲಿಕ್ಕೆ, ಪ್ರೊಡ್ಯೂಸ್ ಆರ್ ಬೈ, ನಾವು ಇನ್ನೊಂದು ಕಡೆಯಿಂದ ಪರ್ಚೇಸ್ ಮಾಡೋದು ಅಥವಾ ನಾವು ಓನಾಗಿ ಪ್ರೊಡ್ಯೂಸ್ ಮಾಡೋದು ಎನ್ನುವಂಥದ್ದು ಡಿಸಿಷನ್ ತೆಗೊಳ್ಳಿಕ್ಕೆ ಕಾಸ್ಟ್ ರೆಕಾರ್ಡ್ಸ್ ಎನ್ನುವಂಥದ್ದು ಬಹುಮುಖ್ಯವಾದ ಆಧಾರವಾಗಿದೆ. ಕಾಸ್ಟ್ ಅಕೌಂಟಿಂಗ್ ಪ್ರೊವೈಡ್ಸ್ ಪ್ರಾಪರ್ ಡಾಕ್ಯುಮೆಂಟೇಷನ್ ಫಾರ್ ದೀಸ್ ಫಾರ್ಮುಲೇಷನ್ ಆಫ್ ಪಾಲಿಸೀಸ್ ಆ್ಯಂಡ್ ಫಾರ್ ಪ್ರೈಸ್ ಫಿಕ್ಸೇಷನ್, ಪ್ರೊಡ್ಯೂಸ್ ಆರ್ ಬೈ ಡಿಸಿಷನ್. ಇದನ್ನೆಲ್ಲ ಮಾಡಲಿಕ್ಕೆ ನಮಗೆ ಕಾಸ್ಟ್ ಡಾಟಾ ಬೇಕು. ಕಾಸ್ಟ್ ಡಾಟಾದ ಮುಖಾಂತರವಾಗಿ ನಾವು ಈ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಬಹುದು. ನೆಕ್ಸ್ಟ್, ಇಟ್ ಡಿಸ್ಕ್ಲೋಸಸ್ ದಿ ಇನ್ಎಫಿಷಿಯನ್ಸಿ, ಐಡಲ್ ಕೆಪಾಸಿಟಿ, ವೇಸ್ಟೇಜಸ್ ಎಕ್ಸೆಟ್ರಾ. ಇದು ನಿಜವಾಗ್ಲೂ ಇಂಥದ್ದೆಲ್ಲ ಮಾಡೋದು ಮೈನ್ ಉದ್ದೇಶ, ನಮ್ಮಲ್ಲಿ ಯಾವುದಾದ್ರೂ ವೇಸ್ಟೇಜ್ ಅಥವಾ ಇನ್ಎಫಿಷಿಯೆಂಟ್ ವರ್ಕರ್ಸ್ ಇದ್ದಾರೆ ಅಥವಾ ನಮಗೆ ಐಡಲ್ ಟೈಮ್ ಇದೆ, ವರ್ಕರ್ಸ್ ಕೆಲಸಕ್ಕೆ ಬಂದು ಕೆಲಸ ಮಾಡದೆ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ, ಇಂಥದ್ದು ಏನಾದರೂ ಇದ್ದರೆ ವೇಸ್ಟೇಜಸ್ಗಳು ವಿಚ್ ವಿಲ್ ಅಲ್ಟಿಮೇಟ್ಲಿ ಇನ್ಕ್ರೀಸ್ ದಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆ್ಯಸ್ ವೆಲ್ ಆಸ್ ದರ್ ಈಸ್ ಐಡಲ್ ಟೈಮು, ವೇಸ್ಟೇಜಸ್, ಈ ರೀತಿಯೆಲ್ಲ ಇದ್ದರೆ ಇದನ್ನು ಮೊದಲು ನಿಲ್ಲಿಸಬೇಕು. ಆದ ಕಾರಣ ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ, ಇದನ್ನು ತಡೆ ಹಿಡಿಯಲಿಕ್ಕೆ ಅದು ಏನಾದರೂ ಇನ್ಎಫಿಷಿಯನ್ಸಿ ಅಥವಾ ಐಡಲ್ ಟೈಮ್ ಇದ್ದರೆ ಅದನ್ನು ಇಮಿಡಿಯೇಟ್ ಮ್ಯಾನೇಜ್ಮೆಂಟ್ಗೆ ತಿಳಿಸ್ತದೆ. ಇದೆಲ್ಲ ಮ್ಯಾನೇಜ್ಮೆಂಟಿಗೆ ಕಾಸ್ಟಿಂಗ್ನಿಂದ ಆಗೋ ಉಪಯೋಗಗಳು. ನೆಕ್ಸ್ಟ್, ವರ್ಕರ್ಸ್ಗಳಿಗೆ ಏನು ಅಂತ, ವರ್ಕರ್ಸ್ಗಳಿಗೆ ಅದು ಈ ರೀತಿಯ ಉಪಯೋಗಕ್ಕೆ ಬರ್ತದೆ. ಫಸ್ಟ್ ಒನ್,
introduces reward schemes for the benefit of efficient and sincere employees. ಸಿನ್ಸ್ ಯಾವತ್ತು ಕಾಸ್ಟ್ ಅಕೌಂಟ್ ಸಿನ್ಸಿಯರ್ ಮತ್ತು ಎಫಿಷಿಯಂಟ್ ಎಂಪ್ಲಾಯೀಸ್ಗೆ ಮೋಸ ಮಾಡೋದಿಲ್ಲ. ಇಟ್ ಇಂಟ್ರೊಡ್ಯೂಸಸ್ ರಿವಾರ್ಡ್ ಸ್ಕೀಮ್ ಫಾರ್ ದ ಬೆನಿಫಿಟ್ ಆಫ್ ಎಫಿಷಿಯಂಟ್ ಆ್ಯಂಡ್ ಸಿನ್ಸಿಯರ್ ವರ್ಕರ್. ಯಾರು 100% ಅವರ ಔಟ್ಪುಟನ್ನು ಕೊಡ್ತಾರೆ ಅವರಿಗೆ ಒಳ್ಳೆಯ ರಿವಾರ್ಡ್ ಸ್ಕೀಮ್ಗಳನ್ನು, ಬೋನಸ್ ಸ್ಕೀಮ್ಗಳನ್ನು, ವೇಜ್ ಇನ್ಸೆಂಟಿವ್ ಸ್ಕೀಮ್ಗಳನ್ನು ಅದು ಕಾಸ್ಟ್ ಅಕೌಂಟ್ ಇಂಪ್ಲಿಮೆಂಟೇಷನ್ ಮಾಡ್ತದೆ. ನೆಕ್ಸ್ಟ್, ಫಿಕ್ಸಸ್ ಆ್ಯಂಡ್ ಇವ್ಯಾಲ್ಯೂಯೇಟ್ ಸ್ಟ್ಯಾಂಡರ್ಡ್ ಆಫ್ ಎಫಿಷಿಯನ್ಸಿ ಆಫ್ ವರ್ಕರ್ಸ್ ಥ್ರೂ ದಿ ಟೈಮ್ ಆ್ಯಂಡ್ ಮೋಷನ್ ಸ್ಟಡಿ. ನೆಕ್ಸ್ಟ್ ಪ್ರೋಸೆಸ್ ಅದು ಪ್ರತಿಯೊಬ್ಬ ವರ್ಕರ್ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡ್ತದೆ. ಬೇಸ್ಡ್ ಆನ್ ಸ್ಟ್ಯಾಂಡರ್ಡ್ ಇಟ್ ವಿಲ್ ಇವ್ಯಾಲ್ಯೂಯೇಟ್ ದೇರ್ ಎಫಿಷಿಯನ್ಸಿ. ಅವ್ರು ಎಷ್ಟು ಪ್ರೊಡ್ಯೂಸ್ ಮಾಡ್ತಾರೆ, ವೆದರ್ ದೇ ಆರ್ ಪ್ರೊಡ್ಯೂಸಿಂಗ್ ಅಟ್ 100% ಅವ್ರು ಬಿಲೋ 100%, ಅವ್ರು ಓವರ್ 100%. ಯಾರು 100% ಪ್ರೊಡ್ಯೂಸ್ ಮಾಡಿದರೆ ಅವರಿಗೆ ಯಾವ ರೀತಿ ಇನ್ಸೆಂಟಿವ್, 100%ಗಿಂತ ಕಡಿಮೆ ಮಾಡಿದವರಿಗೆ ಯಾವ ಇನ್ಸೆಂಟಿವ್ ಸ್ಕೀಮ್, ಅಥವಾ 100%ಗಿಂತ ಜಾಸ್ತಿ ಮಾಡುವವರಿದ್ದಾರೆ ಅವರಿಗೆ ಯಾವ ಇನ್ಸೆಂಟಿವ್ ಸ್ಕೀಮ್. ಈ ಇನ್ಸೆಂಟಿವ್ ಸ್ಕೀಮ್ಗಳನ್ನು ಬೇಸ್ಡ್ ಆನ್ ದೇರ್ ಎಫಿಷಿಯನ್ಸಿ ಇಟ್ ವಿಲ್ ಫಿಕ್ಸ್ ದಿ ಇನ್ಸೆಂಟಿವ್ schemes. Next, ensures job security, continuous employment, overtime, better compensation, etc. by not disturbing efficient, sincere and honest worker. It is very important point. Ensure job security. ಜಾಬ್ ಸೆಕ್ಯೂರಿಟಿ ಎನ್ನುವಂಥದ್ದು ಎಲ್ಲರಿಗೂ ಬೇಕು. ಅವರ ವೃತ್ತಿಯ ಭದ್ರತೆ, ಅವರ ವೃತ್ತಿಗೆ ಒಂದು ಭದ್ರತೆಯನ್ನು ಕೊಡಬೇಕು. ನಂತರ ಕಂಟಿನ್ಯೂಸ್ ಎಂಪ್ಲಾಯ್ಮೆಂಟ್ ಮಾಡಬೇಕು. ಕಂಟಿನ್ಯೂಸ್ ಎಂಪ್ಲಾಯ್ಮೆಂಟ್ ಕೊಡಬೇಕು. ರೆಗ್ಯುಲರ್ ಆಗಿ ಅವರಿಗೆ ನಿರಂತರವಾಗಿ ಉದ್ಯೋಗವನ್ನು ಪ್ರೊವೈಡ್ ಮಾಡ್ತಾ ಬಿಡಬೇಕು. ಓವರ್ ಟೈಮ್ ಅವರು ಹೆಚ್ಚು 8 ಗಂಟೆಗೆ, ದಿನಕ್ಕೆ 8 ಗಂಟೆಯಿಂದ ಜಾಸ್ತಿ ಕೆಲಸ ಮಾಡಿದರೆ ಅವರಿಗೆ ಓವರ್ ಟೈಮ್ ಕೊಡಬೇಕು. ಬೆಟರ್ ಕಂಪನ್ಸೇಷನ್, ಅವರಿಗೆ ಏನಾದರೂ ವರ್ಕಿಂಗ್ ಪೀರಿಯಡಲ್ಲಿ ಏನಾದರೂ ಡಿಸಬಿಲಿಟೀಸ್ ಆದರೆ, ಅಥವಾ ಏನಾದರೂ ಆಕ್ಸಿಡೆಂಟ್ ಆದರೆ ಅವರಿಗೆ ಕಾಂಪನ್ಸೇಷನ್ ಕೊಡಬೇಕು. ಇದರಿಂದ ಯಾರು ಎಫಿಷಿಯಂಟ್ ವರ್ಕರ್ ಇದ್ದಾರೆ, ಸಿನ್ಸಿಯರ್ ವರ್ಕರ್ ಇದ್ದಾರೆ, ಈ ಎಲ್ಲ ಪ್ಲ್ಯಾನ್ಗಳನ್ನು ಇಂಪ್ಲಿಮೆಂಟೇಷನ್ ಮಾಡುವುದರಿಂದ ಎಕ್ಸಿಸ್ಟಿಂಗ್ ಎಫಿಷಿಯಂಟ್ ವರ್ಕರಿಗೆ ಯಾವ ರೀತಿಯ ತೊಂದರೆಗಳನ್ನು ಅದು ಮಾಡುವುದಿಲ್ಲ. ಆದ ಕಾರಣ ಕಾಸ್ಟ್ ಅಕೌಂಟಿಂಗ್ ಎನ್ನುವಂಥದ್ದು ವರ್ಕರ್ ಪಾಯಿಂಟ್ ಆಫ್ ವ್ಯೂವಿಂದ, ಎಫಿಷಿಯಂಟ್ ವರ್ಕರ್ ಪಾಯಿಂಟ್ ಆಫ್ ವ್ಯೂವಿಂದ ಇಟ್ ಈಸ್ ಗುಡ್ ಫಾರ್ ದಿ ವರ್ಕರ್ಗೆ ಅದು ಯೋಗ್ಯ ರೀತಿಯಲ್ಲಿ ಸಂಬಳ ಮತ್ತು ಅವರಿಗೆ ಇನ್ಸೆಂಟಿವ್ ಪ್ಲ್ಯಾನ್ ಕೊಡಲಿಕ್ಕೆ ಕಾಸ್ಟ್ ಅಕೌಂಟಿಂಗ್ ಸಹಾಯ ಮಾಡ್ತದೆ. ನೆಕ್ಸ್ಟ್, ಅಡ್ವಾಂಟೇಜಸ್ ಟು ದಿ ಗೌರ್ಮೆಂಟಿಗೆ ಇದರಿಂದ ಏನು ಪ್ರಯೋಜನ ಅಂದರೆ, ಇಟ್ ಹೆಲ್ಪ್ಸ್ ಇನ್ ಪ್ರಿಪರೇಷನ್ ಆಫ್ ನ್ಯಾಷನಲ್ ಪ್ಲ್ಯಾನ್ಸ್ ಆ್ಯಂಡ್ ನ್ಯಾಷನಲ್ ಪ್ಲ್ಯಾನ್ಸ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್. ನ್ಯಾಷನಲ್ ಪ್ಲ್ಯಾನ್ ಮಾಡುವಂಥದ್ದು ವರ್ಷಕ್ಕೊಮ್ಮೆ ಪ್ರತಿಯೊಂದು ದೇಶದಲ್ಲೂ ಕೂಡ ಬಜೆಟ್ ಮಾಡ್ತದೆ. ಈ ಬಜೆಟ್ ಮಾಡಲಿಕ್ಕೆ ಕಾಸ್ಟ್ ಅಕೌಂಟಿಂಗ್ ತನ್ನದೇ ಆದ ದೇಣಿಗೆಯನ್ನು ಕೊಡ್ತದೆ. ಹೆಲ್ಪ್ಸ್ ಇನ್ ಪ್ರಿಪರೇಷನ್ ನ್ಯಾಷನಲ್ ಪ್ಲ್ಯಾನ್ಸ್, ದೇಶವ್ಯಾಪ್ತಿ ಆರ್ಥಿಕವಾಗಿ ಯಾವ ರೀತಿಯ ಪ್ಲ್ಯಾನ್ಗಳನ್ನು ಮಾಡಬೇಕು ಎನ್ನುವಂಥದ್ದಕ್ಕೆ ಕಾಸ್ಟ್ ಡಾಟಾ ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಕೊಡ್ತದೆ. ಇಟ್ ಫೆಸಿಲಿಟೇಟ್ಸ್ ಪ್ಲಾನಿಂಗ್ ಆ್ಯಂಡ್ ಕಲೆಕ್ಷನ್ ಆಫ್ ಟ್ಯಾಕ್ಸ್, ಡ್ಯೂಟೀಸ್ ಎಕ್ಸೆಟ್ರಾ. ಈಗ ನಮಗೆ GST ಇದೆ, ನಂತರ ಇನ್ಕಮ್ ಟ್ಯಾಕ್ಸ್ ಇದೆ, ನಂತರ ಬೇರೆ ಬೇರೆ ರೀತಿಯ ಟ್ಯಾಕ್ಸ್ಗಳಿವೆ. ಈ ಟ್ಯಾಕ್ಸ್ಗಳನ್ನು ಯಾವ ರೀತಿಯಲ್ಲಿ ಪ್ಲ್ಯಾನ್ ಮಾಡಬೇಕು. ಫೆಸಿಲಿಟೇಟ್ಸ್ ಪ್ಲಾನಿಂಗ್ ಆ್ಯಂಡ್ ಕಲೆಕ್ಷನ್ ಆಫ್ ಟ್ಯಾಕ್ಸಸ್, ಡ್ಯೂಟೀಸ್ ಎಕ್ಸೆಟ್ರಾ. ಬೇರೆ ಬೇರೆ ಎಕ್ಸೈಸ್ ಡ್ಯೂಟಿ, ಬೇರೆ ಬೇರೆ ಡ್ಯೂಟೀಸ್ಗಳಿದೆ. ಈ ಎಕ್ಸೈಸ್ ಡ್ಯೂಟೀಸ್ ಮತ್ತು ಟ್ಯಾಕ್ಸನ್ನು ಯಾವ ರೀತಿಯಲ್ಲಿ ಪ್ಲಾನಿಂಗ್ ಮಾಡಬೇಕು, ಎಷ್ಟು ಪ್ಲಾನಿಂಗ್ ಮಾಡಬೇಕು, ಇಟ್ ಡಿಪೆಂಡ್ಸ್ ಅಪಾನ್ ದಿ ಕಾಸ್ಟ್. ಅದರ ವೆಚ್ಚದ ಮೇಲೆ ಇದೆ. ವೆಚ್ಚದ ಮೇಲೆ ನಾವು ಎಷ್ಟು ಟ್ಯಾಕ್ಸ್ ಮಾಡಿದರೆ ಅದು ಜನತೆಗೆ ಬರ್ಡನ್ ಆಗುವುದಿಲ್ಲ, ಜನತೆಗೆ ಹೊರೆಯಾಗುವುದಿಲ್ಲ ಅನ್ನೋದು ನೋಡಿಕೊಂಡು ಬೇಸ್ಡ್ ಆನ್ ಕಾಸ್ಟ್ ಇಟ್ ವಿಲ್ ಪ್ಲ್ಯಾನ್ಸ್. ಅದು ಸರ್ಕಾರಕ್ಕೆ ಇದರಿಂದ ಗೊತ್ತಾಗ್ತದೆ ಪ್ರತಿಯೊಂದಕ್ಕೂ ಎಷ್ಟು ಇರಬೇಕು, ಗರಿಷ್ಠ ಮಟ್ಟ ಎಷ್ಟು ಇರಬೇಕು ಎನ್ನುವಂಥದ್ದು ನಿರ್ಧರಿಸಿ ಅದರ ಮೇಲೆ ಅದು ಟ್ಯಾಕ್ಸ್ ಅಥವಾ ಎಕ್ಸೈಸ್ ಡ್ಯೂಟೀಸ್ಗಳನ್ನೆಲ್ಲ ಹಾಕ್ತದೆ. ಹೆಲ್ಪ್ಸ್ ಇನ್ ಫಾರ್ಮುಲೇಷನ್ ಆಫ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಆ್ಯಂಡ್ ಟ್ಯಾಕ್ಸ್ ಪಾಲಿಸೀಸ್. ಆಮದು ಮತ್ತು ರಫ್ತು ಇಲ್ಲಿ ಕೂಡ ಅಷ್ಟೇ. ನಾವು ಆಮದಿಗೆ ಜಾಸ್ತಿ ಪ್ರೋತ್ಸಾಹ ಕೊಟ್ಟು ರಫ್ತಿಗೆ ಜಾಸ್ತಿ ಪ್ರೋತ್ಸಾಹ ಕೊಟ್ಟು ಆಮದನ್ನು ಆದಷ್ಟು ಕಡಿಮೆ ಮಾಡುವಂಥದ್ದು ಯಾವುದೇ ಒಂದು ಗೌರ್ಮೆಂಟ್ನ ಅಥವಾ ಯಾವುದೋ ಒಂದು ದೇಶದ ಯೋಚಿಸ್ತದೆ. ಇಲ್ಲಿ ರಫ್ತು ಮಾಡುವಾಗ ಅದಕ್ಕೆ ಟ್ಯಾಕ್ಸ್ ಬೆನಿಫಿಟನ್ನು ಕೊಟ್ಟು ಆಮದು ಮಾಡುವಾಗ ಸ್ವಲ್ಪ ಟ್ಯಾಕ್ಸನ್ನು ಹೆಚ್ಚು ಮಾಡಿ, ಈ ರೀತಿಯ ಫಾರ್ಮುಲಾಸ್, ಈ ರೀತಿಯ ಪ್ಲ್ಯಾನಿಂಗ್ಗಳನ್ನೆಲ್ಲ ಮಾಡಿ ಅದು ಆಮದು ಮತ್ತು ರಫ್ತಿಗೆ ಸಹಾಯಕವಾಗುವಂತೆ ಮಾಡ್ತದೆ. ನೆಕ್ಸ್ಟ್, ಹೆಲ್ಪ್ಸ್ ಇನ್ ಸ್ಟೆಬಿಲೈಸಿಂಗ್ ಇಂಡಸ್ಟ್ರಿ ಥ್ರೂ ಕಾಸ್ಟ್ ಕಾನ್ಷಿಯಸ್ನೆಸ್ ಆ್ಯಂಡ್ ಕಾಸ್ಟ್ ರಿಡಕ್ಷನ್ ಆ್ಯಂಡ್ ಎನ್ಶ್ಯೂರ್ಸ್ ಸೋಷಲ್ ಜಸ್ಟಿಸ್ ಥ್ರೂ ಸ್ಟಡಿ ಸಪ್ಲೈ ಆಫ್ ಕ್ವಾಲಿಟಿ ಗೂಡ್ಸ್ ಆ್ಯಂಡ್ ರೀಸನಬಲ್ ಪ್ರೈಸ್. ಇಟ್ ಹೆಲ್ಪ್ಸ್ ಸ್ಟೆಬಿಲೈಸಿಂಗ್ ಇಂಡಸ್ಟ್ರಿ ಥ್ರೂ ಕಾಸ್ಟ್ ಕಾನ್ಷಿಯಸ್ನೆಸ್. ಸ್ಟೆಬಿಲಿಟಿ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಇಲ್ಲಿ ವೆನ್ ದೆರ್ ಈಸ್ ಎ ಸ್ಟೆಬಿಲಿಟಿ ದೆರ್ ಈಸ್ ಎ ಗ್ರೋತ್. ಯಾವಾಗ ಪ್ರೈಸ್ ಸ್ಟೆಬಿಲಿಟಿ ಅಥವಾ ಎಕನಾಮಿಕ್ ಸ್ಟೆಬಿಲಿಟಿ ಬರ್ತದೆ ಅಲ್ಲಿ ಗ್ರೋತ್ ಆಗ್ತದೆ. ಆದ ಕಾರಣ ಕಾಸ್ಟಿಂಗ್ ಎನ್ನುವಂಥದ್ದು ಈ ಪ್ರೈಸ್ ಸ್ಟೆಬಿಲಿಟಿಗೆ ಅಥವಾ ಎಕನಾಮಿಕ್ ಸ್ಟೆಬಿಲಿಟಿಗೆ ತನ್ನ ದೇಣಿಗೆಯನ್ನು
ಕೊಡ್ತದೆ. ಆ್ಯಂಡ್ ಎನ್ಶ್ಯೂರ್ ಸೋಷಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯವನ್ನು ಅದು ಪ್ರೊವೈಡ್ ಮಾಡ್ತದೆ. ಹೇಗೆ ಅಂದರೆ ಥ್ರೂ ದಿ ಸ್ಟಡಿ ಸಪ್ಲೈ ಆಫ್ ಕ್ವಾಲಿಟಿ ಗೂಡ್ಸ್ ಅಟ್ ರೀಸನೇಬಲ್ ಪ್ರೈಸ್. ನಮಗೆ ಯಾವ ಕಾಲಕ್ಕೆ ಯಾವ ಯೋಗ್ಯ ವಸ್ತುಗಳ ಅವಶ್ಯಕತೆ ಉಂಟು ಅದನ್ನು ಕಾಲಕ್ಕೆ ಪೂರೈಸುವುದರ ಮುಖಾಂತರವಾಗಿ ಜನತೆಗೆ ಯಾವುದೇ ರೀತಿಯ ತೊಂದರೆಗಳನ್ನು ಮಾಡದ ಹಾಗೆ ಕಾಸ್ಟಿಂಗ್ ತನ್ನ ದೇಣಿಗೆಯನ್ನು ಕೊಡ್ತದೆ. ನೆಕ್ಸ್ಟ್ ಒನ್, ಅಡ್ವಾಂಟೇಜಸ್ ಟು ದಿ ಸೊಸೈಟಿ. ಇನ್ ಲಾಸ್ಟ್, ಸೊಸೈಟಿಗೆ ಸಮಾಜಕ್ಕೆ ಇದರ ದೇಣಿಗೆ ಏನು ಎನ್ನುವಂಥದ್ದು. ಇಟ್ helps people to get steady supply of quality goods and services by bringing the stability to the industry. ಯಾವಾಗ ಇಂಡಸ್ಟ್ರಿಯಲ್ ಸ್ಟೆಬಿಲಿಟಿ ಇರ್ತದೆ, ಇಂಡಸ್ಟ್ರಿಯಲ್ ರೆಗ್ಯುಲರ್ ಆಗಿ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡಿ ಮಾರಾಟ ಮಾಡ್ತದೆ, ಆವಾಗ ಇಂಡಸ್ಟ್ರಿಯಲ್ ಸ್ಟೆಬಿಲಿಟಿ ಬರ್ತದೆ. ಯಾವಾಗ ಇಂಡಸ್ಟ್ರಿಯಲ್ ಸ್ಟೆಬಿಲಿಟಿ ಇದೆ, ದೆರ್ ಈಸ್ ಎ ರೆಡಿ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಟ್ ದಿ ಮಾರ್ಕೆಟ್. ಯಾವಾಗ ಇಂಡಸ್ಟ್ರಿಯಲ್ ಸ್ಟೆಬಿಲಿಟಿ ಇರ್ತದೆ, ಮಾರ್ಕೆಟ್ನಲ್ಲಿ ಯಾವುದೇ ವಸ್ತುಗಳ ಕೊರತೆ ಇರುವುದಿಲ್ಲ. ಆದ ಕಾರಣ ಮಾರ್ಕೆಟ್ನಲ್ಲಿ ವಸ್ತುಗಳ ಕೊರತೆ ಆಗದ ರೀತಿಯಲ್ಲಿ ಜನತೆಗೆ ಅಥವಾ ಸಮಾಜಕ್ಕೆ ಒಳ್ಳೆಯ ರೀತಿಯ ವಸ್ತುಗಳನ್ನು ಯೋಗ್ಯ ಬೆಲೆಗೆ ಕೊಡುವಲ್ಲಿ ಸಹಕಾರಿಯಾಗಿದೆ. ದೆನ್ ensures price by curbing inflation trends in economy through the cost reduction techniques. ಇನ್ಫ್ಲೇಷನ್ ಟ್ರೆಂಡ್, ಬೆಲೆ ಏರಿಕೆಯ ಬೆಳವಣಿಗೆಗಳನ್ನು ಅದು ಕಡಿಮೆ ಮಾಡುತ್ತದೆ. ಈಗಿನ ಕಾಲದಲ್ಲಿ ಬೆಳೆಗಳು ಸ್ವಲ್ಪ ಪ್ರೈಸ್ಗಳು ಹೆಚ್ಚಾಗ್ತಾ ಹೋಗ್ತದೆ. ಆದರೆ ಕಾಸ್ಟ್ ಸ್ಟೆಬಿಲಿಟಿ ಇದ್ದರೆ ಯಾವ ಕಾಸ್ಟಿಂಗನ್ನು ನಾವು ಕಡಿಮೆ ಮಾಡ್ತಾ ಹೋದರೆ ಈ ಪ್ರೈಸ್ ಸ್ಟೆಬಿಲಿಟಿ ಬರ್ತದೆ. ಒಂದು ನಿರ್ದಿಷ್ಟ ಸಮಯಕ್ಕೆ ಅಲ್ಲಿ ಪ್ರೈಸ್ಗಳು ಹೆಚ್ಚಾಗದಂತೆ ಅಥವಾ ಬೆಲೆ ಹೆಚ್ಚಾಗದಂತೆ ಅದು ತಡೆ ಹಿಡಿಯುತ್ತದೆ. ಆ್ಯಂಡ್ ದೆರ್ ಇಟ್ ಬ್ರಿಂಗ್ಸ್ ಸ್ಟೆಬಿಲಿಟಿ ಇನ್ ಇಕಾನಮಿ ಥ್ರೂ ಕಾಸ್ಟ್ ರಿಡಕ್ಷನ್ ಟೆಕ್ನಿಕ್ಸ್. ಕಾಸ್ಟನ್ನು ಕಡಿಮೆ ಮಾಡುವುದರ ಮುಖಾಂತರವಾಗಿ ಜನತೆಗೆ ಯಾವುದೇ ಹೊರೆಯಾಗದಾಗೆ ಅದು ನೋಡ್ಕೊಳ್ತದೆ. ಲಾಸ್ಟ್ ಒನ್, ಅಡ್ವಾಂಟೇಜಸ್ ಟು ದಿ ಕ್ರೆಡಿಟರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್. ನಮಗೆ ಸಾಲ ಕೊಟ್ಟವರು ಮತ್ತು ನಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವರಿಗೆ ಇದು ಯಾವ ರೀತಿ ಹೆಲ್ಪ್ ಆಗ್ತದೆ ಎನ್ನುವಂಥದ್ದು. ಹೆಲ್ಪ್ಸ್ ದಿ ಇನ್ವೆಸ್ಟರ್ಸ್ ಆ್ಯಂಡ್ creditors in judging the financial soundness and creditworthiness of the business before making decisions for investment and lending. Both are outside liability for us. ಎರಡೂ ಕೂಡ ನಮ್ಮ ಸಾಲಗಾರರು ನಮಗೆ ಹಣವನ್ನು ಕೊಟ್ಟವರು, ಒಂದು ವಸ್ತು ರೂಪದಲ್ಲಿರ್ಬೋದು ಅಥವಾ ನಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು. ಇವರಿಗೆ it helps investor and creditors in judging the financial soundness and creditworthiness of the business before making decisions for investment and lending. ನಮ್ಮ ಸಾಲಗಾರರು ಮತ್ತು ನಮ್ಮ ಕಂಪನಿಯಲ್ಲಿ ಹೂಡಿಕೆಯನ್ನು ಮಾಡಿದವರು ನಮ್ಮ ಕಂಪನಿಯ ಪ್ರಾಫಿಟಬಿಲಿಟಿ ಎಷ್ಟು, ನಾವು ಎಷ್ಟು ಅರ್ನ್ ಮಾಡ್ತೇವೆ, ದೆನ್ ಕ್ರೆಡಿಟ್ವರ್ದಿನೆಸ್, ನಾವು ಟಾರ್ಗೆಟನ್ನು ಈಗ ಕ್ರೆಡಿಟರ್ಸ್ಗಳಿಗೆ ನಾವು ಇವತ್ತು ಜನವರಿಯಲ್ಲಿ ಕೊಡ್ತೇನೆ, ನಾವು ಜನವರಿಯಲ್ಲಿ ಕೊಟ್ಟರೆ ನಮ್ಮ ಕ್ರೆಡಿಟ್ವರ್ದಿನೆಸ್ ಜಾಸ್ತಿ ಆಗ್ತದೆ. ದಟ್ ಮೀನ್ಸ್ ಪೇಯಿಂಗ್ ಇನ್ ಟೈಮ್ಗೆ ಕ್ರೆಡಿಟ್ವರ್ದಿನೆಸ್ ಏನು ಅಂತೇವೆ. ಅಬಿಲಿಟಿ ಟು ಅರ್ನ್ ಪ್ರಾಫಿಟ್ಗೆ ಪ್ರಾಫಿಟಬಿಲಿಟಿ ಅಂತ ಹೇಳ್ತೇವೆ. ನಾವು ಟೈಮ್ಗೆ ಟಾರ್ಗೆಟನ್ನು ಕೊಡ್ತಾ ನಮ್ಮ ಟೈಮ್ಗೆ ಸಾಲವನ್ನು ಹಿಂತಿರುಗಿಸ್ತಾ ಬಂದರೆ ನಮ್ಮ ಕ್ರೆಡಿಟ್ ಹೆಚ್ಚಾಗ್ತಾ ಇದೆ. ಟೈಮ್ಗೆ ಸಾಲವನ್ನು ಹಿಂತಿರುಗಿಸಿದ ಹೇಗೆ ಇದು ಕಾಸ್ಟ್ ನಿರ್ಧರಿಸ್ತದೆ. ನಿಮಗೆ ಈ ರೀತಿಯ ಸಾಲಗಳನ್ನು ಈ ರೀತಿಯ ಟೈಮಲ್ಲಿ ಹಿಂದೆ ಕೊಡಬೇಕು ಎನ್ನುವಂಥದ್ದು. ಇನ್ವೆಸ್ಟರ್ಗೆ ಬೇಕಾಗಿದ್ದು ಪ್ರಾಫಿಟಬಿಲಿಟಿ, ಅವರಿಗೆ ಸಾಲ ಹಿಂತಿರುಗಿಸೋದಲ್ಲ, ಕ್ರೆಡಿಟರ್ಸ್ಗೆ ಸಾಲವನ್ನು ಹಿಂತಿರುಗಿಸೋದು. ಇನ್ವೆಸ್ಟರ್ಸ್ಗೆ ಬಂಡವಾಳದ ಮೇಲೆ ಡಿವಿಡೆಂಡ್, ಅದು ಪ್ರಾಫಿಟ್ನ ಮೇಲೆ ಬರ್ತದೆ. ನಾವು ಎಷ್ಟು ಪ್ರಾಫಿಟನ್ನು ಅರ್ನ್ ಮಾಡಬಹುದು ಎನ್ನುವಂಥದ್ದನ್ನು ಕೂಡ ಅದು ತಿಳಿಸ್ತದೆ. ನೆಕ್ಸ್ಟ್ ಲಾಸ್ಟ್ ಒನ್, ದಿ ಕಾಸ್ಟ್ ರಿಪೋರ್ಟ್ಸ್ ಆರ್ ಯೂಸ್ಫುಲ್ ಟು ದಿ ಕ್ರೆಡಿಟರ್ಸ್ ಫಾರ್ ಅಸರ್ಟೈನಿಂಗ್ ಫ್ಯೂಚರ್ ಪ್ರಾಸ್ಪೆಕ್ಟಸ್ ಆ್ಯಂಡ್ ಪ್ರಾಫಿಟಬಿಲಿಟಿ ಆಫ್ ದಿ ಎಂಟರ್ಪ್ರೈಸ್. ಇದು ಕ್ರೆಡಿಟರ್ಸ್ಗೆ. ಕಾಸ್ಟ್ ರಿಪೋರ್ಟ್ಸ್ ಯೂಸ್ಫುಲ್ ಟು ದಿ ಕ್ರೆಡಿಟರ್ಸ್. ಅವರು ಈಗಾಗಲೇ ಕಂಪನಿಗೆ ನಮಗೆ ಸಾಲ ಕೊಟ್ಟಿರ್ತಾರೆ, ಮುಂದಿನ ದಿನಗಳಲ್ಲಿ ಸಾಲ ಕೊಡಬಹುದಾ ಅಥವಾ ಸಾಲವನ್ನು ಕಡಿಮೆ ಮಾಡಬಹುದಾ ಅಥವಾ ನಾವು ಸಾಲವನ್ನು ಸ್ಟಾಪ್ ಮಾಡ್ಬೋದಾ ಎನ್ನುವಂಥದ್ದನ್ನು ಕಾಸ್ಟ್ ರಿಪೋರ್ಟ್ಸ್ ಹೇಳ್ತದೆ. ಕಾಸ್ಟ್ ಅಲ್ಲಿ ಬೇಕಾದಷ್ಟು ಪ್ರಾಫಿಟ್ ಮಾಡ್ತಾ ಇದೆ. ಇಟ್ ಶೋಸ್ ಗ್ರೋತ್ ಆ್ಯಂಡ್ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಆರ್ ಬ್ರೈಟ್. ಮುಂದಿನ ಪ್ರಾಸ್ಪೆಕ್ಟ್ಸ್ಗಳು ಬ್ರೈಟ್ ಇದ್ದರೆ, ಫ್ಯೂಚರ್ಸಲ್ಲಿ ಒಳ್ಳೆ ಪ್ರಾಫಿಟ್ ಮಾಡುವ ಎಬಿಲಿಟಿ ಇದ್ದರೆ ಸಾಲಗಾರರು ತನ್ನಿಂತಾನೇ ಅವರು ಸಾಲ ಕೊಡಲಿಕ್ಕೆ ರೆಡಿ ಇರ್ತಾರೆ. ಒಂದು ವೇಳೆ ಅದು ಪ್ರಾಫಿಟೇಬಲ್ ಅಥವಾ ಫ್ಯೂಚರಲ್ಲಿ ಅದರ ಪ್ಲ್ಯಾನ್ಸ್ ಅಥವಾ ಪ್ರಾಸ್ಪೆಕ್ಟ್ಸ್ ಅಷ್ಟು ಬ್ರೈಟ್ ಇಲ್ಲದಿದ್ದರೆ ಅವರು ಸಾಲವನ್ನು ಕೊಡೋದು ಕಡಿಮೆ ಮಾಡ್ತಾರೆ, ಒಂದು ಸಮಯಕ್ಕೆ ನಿಲ್ಲಿಸಿ ಬಿಡ್ಬೋದು. ಆದ ಕಾರಣ ಬೇಸ್ಡ್ ಆನ್ ಕಾಸ್ಟ್ ರಿಪೋರ್ಟ್ಸ್ investors and creditors will decide whether they have to lend the money or not. These are the benefits of cost accounting to the different sectors of the society. So these are the functions as well as significance of cost accounting, and these are my references. You can go through all these references. Thank you.